ಬೆಳಗಾವಿಯಲ್ಲಿ ದರ್ಶನ್ ವಿರುದ್ಧ ಹೋರಾಟದ ಕಿಚ್ಚು ಜೋರಾಗ್ತಾನೆ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಅವರ ಕೊಲೆಯನ್ನ ಖಂಡಿಸಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಇದು. ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಧರಣಿ ಕುಳಿತಿದ್ದಾರೆ. ಶಿವರಾಮೇಗೌಡ ಬಣದಿಂದ ಹೋರಾಟ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆರೋಪಿಗಳಾದ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದರ್ಶನ್ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಕಿಡಿಕಾರ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಬೆಳಗಾವಿ. ದರ್ಶನ್ಗೆ ಅಯ್ಯಯ್ಯೋ 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 ಕೊಲೆಗಡಿಗ ದರ್ಶನ್ಗೆ ಕೊಲೆಗಡಿಗ ದರ್ಶನ್ಗೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಸಣ್ಣ ಪುಟ್ಟ ವಿಷಯಗಳಿಗೆ ಕೊಲೆಗಾರರಾಗುತ್ತಿದ್ದು ದುರ್ದೈವದ ಸಂಗತಿ. ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕಂಡು ಬರ್ತಿದೆ. ಇತ್ತೀಚೆಗೆ ನೇಹಾ ಹೇಮಂತ್ ಹತ್ಯೆ ಆಗಿರ್ಬೋದು, ಅಂಜಲಿ ಅಂಬಿಗರವರ ಹತ್ಯೆ ಆಗಿರ್ಬೋದು, ರೇಣುಕಾಸ್ವಾಮಿ ಹತ್ಯೆ, ಹೀಗೆ 10 ಹಲವು ಕೊಲೆಗಳಾಗಿದ್ದು ಕಂಡರೆ ಜನರು ಭಯಭೀತರಾಗಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರನು ರಾಷ್ಟ್ರಪತಿಗಳು ಮಧ್ಯವಹಿಸಿ ರಾಷ್ಟ್ರಪತಿ ಆಡಳಿತ ಹೇಳಬೇಕು. ಮುಂದಾಗುವ ಅನಾಹುತ ಆದರೂ ತಪ್ಪಿದಂತಾಗುತ್ತೆ. ಇಲ್ಲವಾದಲ್ಲಿ ಹೀಗೆ ಮುಂದುವರಿದೆ. ಮುಂದಿನ ಬೆಳಗಾವಿಯಲ್ಲಿ ದರ್ಶನ್ ವಿರುದ್ಧ ಹೋರಾಟದ ಕಿಚ್ಚು ಜೋರಾಗ್ತಾನೆ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಅವರ ಕೊಲೆಯನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಇದು. ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಧರಣಿ ಕುಳಿತಿದ್ದಾರೆ. ಶಿವರಾಮೇಗೌಡ ಬಣದಿಂದ ಹೋರಾಟ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆರೋಪಿಗಳಾದ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದರ್ಶನ್ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಕಿಡಿಕಾರ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಬೆಳಗಾವಿ. ಅಯ್ಯಯ್ಯೋ ಅಯ್ಯಯ್ಯೋ ದರ್ಶನ್ಗೆ ಅಯ್ಯಯ್ಯೋ 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 ಕೊಲೆಗಡಿಗ ದರ್ಶನ್ಗೆ ಕೊಲೆಗಡಿಗ ದರ್ಶನ್ಗೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಸಣ್ಣ ಪುಟ್ಟ ವಿಷಯಗಳಿಗೆ ಕೊಲೆಗಾರರಾಗುತ್ತಿದ್ದು ದುರ್ದೈವದ ಸಂಗತಿ. ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕಂಡು ಬರ್ತಿದೆ. ಇತ್ತೀಚೆಗೆ ನೇಹಾ ಹೇಮಂತ್ ಹತ್ಯೆ ಆಗಿರ್ಬೋದು, ಅಂಜಲಿ ಅಂಬಿಗರವರ ಹತ್ಯೆ ಆಗಿರ್ಬೋದು, ರೇಣುಕಾಸ್ವಾಮಿ ಹತ್ಯೆ, ಹೀಗೆ 10 ಹಲವು ಕೊಲೆಗಳಾಗಿದ್ದು ಕಂಡರೆ ಜನರು ಭಯಭೀತರಾಗಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರನು ರಾಷ್ಟ್ರಪತಿಗಳು ಮಧ್ಯವಹಿಸಿ ರಾಷ್ಟ್ರಪತಿ ಆಡಳಿತ ಹೇಳಬೇಕು. ಮುಂದಾಗುವ ಅನಾಹುತ ಆದರೂ ತಪ್ಪಿದಂತಾಗುತ್ತೆ. ಇಲ್ಲವಾದಲ್ಲಿ ಹೀಗೆ ಮುಂದುವರಿದೆ. ಮುಂದಿನ